ಹಳೆ ಹುಬ್ಬಳ್ಳಿ ಪ್ರಕರಣ ಸಂಬಂಧಪಟ್ಟಂಗೆ ಕೋರ್ಟ್ ತೀರ್ಪು ಕೊಟ್ಟಿದೆ, ಏನು ನೋಡಿ, ಇವತ್ತು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ನಾನು ಈ ವಿಷಯಕ್ಕೆ ಹಳೆ ಹುಬ್ಬಳ್ಳಿ ಗೆಲುವಿಗೆ ಸಂಬಂಧಪಟ್ಟಂತೆ ಕಳೆದ 2-3 ಅಧಿವೇಶನದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೆ, ಸರ್ಕಾರಕ್ಕೆ ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಕಳೆದ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೂಡ ಕಾಲಿಂಗ್ ಅಟೆನ್ಷನ್ ಹಾಕಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಮತ್ತು ಇದರ ಸತ್ಯಾಸತ್ಯತೆ ಏನೈತೆ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಸದನದಲ್ಲಿ ನಾನು ಮಾಡಿದ್ದೆ. ನನ್ನ ವಿಡಿಯೋ ರೆಕಾರ್ಡಿಂಗ್ ತೆಗಿಸಿ ನೋಡಿ, ಅವತ್ತು ಹೇಳಿದ್ದೇನೆ ಸರ್ಕಾರಕ್ಕೆ ಚೀಮಾರಿ ಹಾಕ್ತೈತಿ ಕೋರ್ಟ್ ಅಂತಕ್ಕಂಥದ್ದನ್ನು ಅವತ್ತೇ ನಾನು ಹೇಳಿದ್ದೆ. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಕೇವಲ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ, ಮುಸಲ್ಮಾನರಿಗೆ ನಾವು ಬಿಡಿಸ್ಬಿಟ್ರೆ ನಮ್ಗೆ ವೋಟ್ ಬ್ಯಾಂಕ್ ಗಟ್ಟಿ ಹಾಕಿದ್ದೆ ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಈ ರೀತಿಯಾದಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಎರಡನೇದ್ದು, ಇವತ್ತು ನಾವು ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ನಾವು ಮಾಡೇವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದು. ಆದರೆ ಭಾಳ ದುರ್ದೈವದ ಸಂಗತಿ ಅಂದ್ರೆ, ಹಳೆ ಹುಬ್ಬಳ್ಳಿ PIಲಿಂದ ಹಿಡ್ಕೊಂಡು ಹುಬ್ಳಿ ಧಾರವಾಡ ಕಮಿಷನರ್ ಅವತ್ತಿನ ಕಮಿಷನರ್ ಹಿಡ್ಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗಳು ಕೂಡ ಇದರ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೇಸನ್ನು ಹಿಂದೆ ತಕ್ಕೋಬಾರ್ದು ಅಂತಕ್ಕಂಥದ್ದನ್ನು ಎಲ್ಲ ಇಲಾಖೆಯವರು ಹೇಳಿದ ಮೇಲೂ ಕೂಡ ಒಂದು ಬಂಡ ಧೈರ್ಯತನವನ್ನು ಮಾಡೋ ಮುಖಾಂತರ ಕ್ಯಾಬಿನೆಟ್ನಲ್ಲಿ ತಂದು ಈ ಕೇಸನ್ನು ತೆಗೆಯಕ್ಕೆ ಹೋಗಿದಾರಲ್ಲ, ಇವತ್ತು ಸರ್ಕಾರಕ್ಕೆ ಏನು ಚೀಮಾರಿ ಹಾಕಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಸರ್ಕಾರ ಕೇವಲ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ. ಈಗ ನಿಮ್ಮನ್ನಿಂದ ಹಿಡ್ಕೊಂಡು ಹಿಂದೂ ಪರ ಸಂಘಟನೆ ಅವತ್ತಿನ ಪೊಲೀಸ್ ಆಯುಕ್ತರು ಸಹಿತ ಹೇಳಿದ್ರು ಸ್ಪಷ್ಟವಾಗಿ ಏನೇನು ಆಕತಿ ಮುಂದೆ ಏನಂತ ಹೇಳಲ್ಲ. ನೋಡಿ, ಇವತ್ತು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ನಾವು ಮಂಡನೆ ಮಾಡಿದ್ವಿ. ನೀವು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಂದಿಸ್ತಕ್ಕಂಥ ಕೆಲಸ ಆಗುತ್ತೆ. ಯಾರು ಪೊಲೀಸರು ಹೊಡೆದ್ರು, ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಕ್ಕೆ ಹೋದ್ರು, ಯಾರು ಪೊಲೀಸರ ಜೀಪ್ಗಳನ್ನು ಕಾರುಗಳನ್ನು ಕಲ್ಲು ಹೊಡೆದ್ರು, ಅಂಥವ್ರನ್ನ ನೀವು ಬಿಡುಗಡೆ ಮಾಡ್ತೀರಂತಂದ್ರೆ, ಅಮಾಯಕರಂತಂದ್ರೆ ಇನ್ನು ಯಾರನ್ನಂತ ನೀವು ದೂಷಣೆ ಮಾಡ್ಬೇಕನ್ನುವಂಥದ್ದು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗೈತೆ. ಇವತ್ತು ಅದರಲ್ಲಿ 4-6 ಹೆಸರುಗಳು ಹೇಳ್ತಾರೆ. ಮೊದಲು ಉಪಮುಖ್ಯಮಂತ್ರಿಗಳದ್ದು ಬಂತು, ಆಮೇಲೆ ಇವತ್ತು ತನ್ವೀರ್ ಸೇಠ್ ಅವರು, ಅಜಯ್ ಸೇಠ್ ಅವರು, ಅವ್ರ ಹೆಸರು ಕೂಡ ಬಂದೈತೆ. ಮೈಸೂರಿನ ಶಾಸಕರ ಹೆಸರು ಕೂಡ ಅದರಲ್ಲಿ ತನ್ವೀರ್ ಸೇಠ್ ಅವರ ಹೆಸರು ಕೂಡ ಅದರಲ್ಲಿ ಬಂದಿದೆ. ಅವ್ರಿಗೆ ನಮ್ಮ ಹುಬ್ಬಳ್ಳಿಗೆ ಏನು ಸಂಬಂಧ ಐತಿ? ಕೇವಲ ಒಂದು ಬಂಧುಗಳು ಅಂತಕ್ಕಂಥ ಒಂದು ಹೆಸರು ಇಟ್ಕೊಂಡು ಈ ರೀತಿ ಅಂತಂತದ್ದು ಮಾಡಬಾರ್ದು. ಯಾಕಂದರೆ ಅನೇಕ ನಾವು ಅದಾವ. ಈಗ ಕನ್ನಡ ಪರ ಸಂಘಟನೆಗಳಿರ್ತಾವ, ದಲಿತ ಪರ ಸಂಘಟನೆಗಳಿರ್ತಾವ, ರೈತ ಹೋರಾಟಗಾರರು ಇರ್ತಾರ, ಯಾರೋ ನೀರಿನ ಸಲುವಾಗಿ ಹೋರಾಟ ಮಾಡಿರ್ತಾರೆ. ಅವನ್ನೆಲ್ಲ ತೆಗೀರಿ, ನಮ್ದೇನೆ ಅದಕ್ಕೆ ಯಾವ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ರೀತಿಯಾದಂಥ ಭಯೋತ್ಪಾದಕರಂತಕ್ಕಂಥ ನಿಟ್ಟಿನಲ್ಲಿ ಇದ್ದಂಥವ್ರನ್ನ, ಭಯೋತ್ಪಾದನೆ ಹರಡಿಸ್ತಕ್ಕಂಥವ್ರನ್ನ, ಈ ರೀತಿಯಾದಂಥ ಕೇಸುಗಳನ್ನು ಯಾವ ಕಾರಣಕ್ಕೂ ತೆಗಿಬಾರ್ದು ಅನ್ನೋಂಥದ್ದು ನಮ್ಮದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿತ್ತು. ಮತ್ತು ಸದನದಲ್ಲಿ ನಾನು ಇದರ ಎಲ್ಲ ಘಟನಾವಳಿಗಳನ್ನು ಎಳೆಯಾಗಿ ಬಿಚ್ಚಿಟ್ಟೇನೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುವಂಥದ್ದು ಪ್ರಯತ್ನ ಮಾಡಲಿಲ್ಲ. ಇವತ್ತು ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾಗಿರ್ತಕ್ಕಂಥ ಚೀಮಾರಿ ಹಾಕೈತಿ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತು ಮೊಟ್ಟ ಮೊದಲಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಗೆ ಹಿಡಿದು ಎಲ್ಲರೂ ಕೂಡ ಏನು ಇದನ್ನು ಪ್ರಯತ್ನ ಮಾಡಕ್ಕೆ ಹೋಗಿದ್ರು, ಹೈಕೋರ್ಟ್ ಏನು ಇವತ್ತು ತೀರ್ಪನ್ನು ಕೊಟ್ಟಿದೆ, ರಾಜ್ಯದ ಜನರ ಕ್ಷಮೆ ಕೋರುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಾವು ಒಂದು 5-6 ಮೀಟಿಂಗ್ಗಳನ್ನು ಮಾಡೋ ಮುಖಾಂತರ ಇದಕ್ಕೊಂದು ಭಾಳ ವೇಗವನ್ನು ಕೊಡಬೇಕಾಗೈತಿ. ಮತ್ತು ಇದು ಭಾಳಷ್ಟು ಸಮಸ್ಯೆಗಳಾಗ್ತೈತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಗಡ್ಕರಿಯವರು, ಪ್ರಹ್ಲಾದ್ ಜೋಶಿ ಅವರು ಆದಿಯಾಗಿ ಜಿಲ್ಲಾಧಿಕಾರಿಗಳು ಮತ್ತು ಪ್ರದೀಪ್ ಅವರು, ಇಲ್ಲಿ ಬಂದಿರತಕ್ಕಂಥ ಹೊಸ ಅಧಿಕಾರಿ ಮತ್ತು ಎಲ್ಲ ಈ ಕಾಂಟ್ರಾಕ್ಟರ್ಸನ್ನು ಹಿಡಿದು 4-6 ಸಭೆಗಳನ್ನು ನಾವು ಮಾಡಿದ್ವಿ. ಕೊನೆಗೆ ಒಂದು ದಿಟ್ಟದಾಗಿರ್ತಕ್ಕಂಥ ನಿರ್ಧಾರ ತಗೋಬೇಕು. ಕೆಲವೊಂದು ಸಲ ಜನರಿಗೆ ಒಂದಿಟ್ಟು ಇನ್ಕನ್ವೀನಿಯನ್ಸ್ ಆದರೂ ಕೂಡ ತ್ವರಿತಗತಿಯಲ್ಲಿ ನಾವು ಈ ಕಾಮಗಾರಿಯನ್ನು ಮುಗಿಸ್ಬೇಕನ್ನೋಂಥ ಕಾರಣಕ್ಕಾಗಿ 4 ತಿಂಗಳ ಅವಧಿಯನ್ನು ತೆಗೆದುಕೊಂಡು ಟ್ರಾಫಿಕ್ಕಿನ ಅರ್ಧ ರೋಡನ್ನು ನಾವು ಬಂದ್ ಮಾಡುವಂಥದ್ದು ನೋಡಿದ್ದೇವೆ. ಈಗ ನಾವೇನು ಶೆಡ್ಯೂಲ್ ಫಿಕ್ಸ್ ಮಾಡಿದ್ವಿ, ಪೊಲೀಸ್ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಮೀಟಿಂಗ್ ಮಾಡಿ ಏನು ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡಿದ್ವಿ, ಟೈಮ್ ಬೌಂಡ್ ಲಿಮಿಟ್ನಲ್ಲೇ ಇವತ್ತು ಕೆಲಸ ಕಾರ್ಯಗಳಾಗ್ತವೆ. ಅದೊಂದು ಸಂತೋಷ ಸಂಗತಿ. ಮತ್ತು ಏನು 120 ದಿವಸ ಒಟ್ಟು ತೆಗೆದುಕೊಂಡಿದ್ವಿ. ಆ ಅವಧಿಯಲ್ಲಿ ನಾವು ಎಷ್ಟು ಟಾರ್ಗೆಟ್ ಇಟ್ಕೊಂಡೆ ಆ ಟಾರ್ಗೆಟನ್ನು 100% ರೀಚ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗೈತಿ. ಸಾಧ್ಯದಷ್ಟು ಬೇಗನೆ ಜನರಿಗೆ ಇದರ ಒಂದು ಸೌಲಭ್ಯ ಸಿಗುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ನೋಡಿ, ಈಗ ಮೊದಲು ಫಸ್ಟ್ ಫೇಸ್ ತೊಗೊಂಡಿದ್ದು 120 ತೊಗೊಂಡಿದ್ದು. ಈಗೇನು ನಾವು ಬಂದ್ವಿ ಮತ್ತು ಪ್ಲಸ್ ಇಲ್ಲಿಂದ ಚೆನ್ನಮ್ಮ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹಿಡ್ಕೊಂಡು ಹೊಸೂರು ಮಠ ಆ ರೋಡನ್ನು 100% ಕ್ಲಿಯರ್ ಮಾಡುವಂಥದ್ದಾಗತ್ತೆ. ನೆಕ್ಸ್ಟ್ ಇದು ಮುಗಿದ ತಕ್ಷಣ ಇನ್ನು ಬಲಗಡೆ ಹೋಗ್ತಕ್ಕಂಥ ಗದಗ ರೋಡಿಗೆ ಹೋಗಿ ಇನ್ನೊಂದು ಫ್ಲೈಓವರ್ ಅಲ್ಲಿಂದ ಕನೆಕ್ಟ್ ಆಗಬೇಕು. ಅದರ ಮುಂದಿನ ಭಾಗವನ್ನು ನಾವು ತೆಗೆದುಕೊಂಡಂಥ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.